ವಿಲನ್ ಮೈಂಡ್ಸೆಟ್ ಗುರುತಿಸ್ತಿದ್ದೀರಾ, ಅದನ್ನು ಕಂಟ್ರೋಲ್ ಮಾಡೋದನ್ನು ಕಲ್ತಿದ್ದೀರಾ. ಆದರೆ ಈಗ ಬಿಗ್ಗೆಸ್ಟ್ ಕ್ವಶನ್, ಹೀರೋ ಮೋಡ್ ಪರ್ಮನೆಂಟ್ಲಿ ಆ್ಯಕ್ಟಿವೇಟ್ ಆಗೋದು ಹೇಗೆ? ಹೀರೋ ಅಂದರೆ ಮೋಟಿವೇಶನ್ ಅಲ್ಲ, ಹೀರೋ ಅಂದರೆ ಸಿಸ್ಟಮ್. ಮೋಟಿವೇಶನ್ ಬರ್ತದೆ ಹೋಗ್ತದೆ, ಎಮೋಷನ್ ಬರುತ್ತೆ ಹೋಗುತ್ತೆ, ಆದರೆ ಸಿಸ್ಟಮ್ ಇದ್ದರೆ ಪ್ರೋಗ್ರೆಸ್ ನಿಲ್ಲೋದಿಲ್ಲ. ಮೊದಲ ರೂಲ್, ಐಡೆಂಟಿಟಿ ಚೇಂಜ್. ನಾನು ಟ್ರೈ ಮಾಡ್ತಿದ್ದೇನೆ ಅನ್ನೋದು ಬಿಡಿ, ನಾನು ಡಿಸಿಪ್ಲಿನ್ ವ್ಯಕ್ತಿ ಅಂತ ಡಿಸೈಡ್ ಮಾಡಿ. ಆ್ಯಕ್ಷನ್ ಐಡೆಂಟಿಟಿ ಫಾಲೋ ಮಾಡುತ್ತದೆ. ನೀವು ಸ್ಮೋಕರ್ ಆಗಿದ್ದರೆ ಸಿಗರೇಟ್ ನಾರ್ಮಲ್ ಅನಿಸುತ್ತದೆ, ನೀವು ಅಥ್ಲೆಟಿಕ್ ಆಗಿದ್ದರೆ ಎಕ್ಸಸೈಸ್ ನಾರ್ಮಲ್ ಅನಿಸುತ್ತದೆ. ಐಡೆಂಟಿಟಿ ಶಿಫ್ಟ್ ಅಂದರೆ ಹ್ಯಾಬಿಟ್ ಆಟೋಮೆಟಿಕ್ ಆಗುತ್ತದೆ. ಎರಡನೇ ರೂಲ್, ಡೈಲಿ ಪ್ರೂಫ್. ಕಾನ್ಫಿಡೆನ್ಸ್ ಥಿಂಕಿಂಗ್ನಿಂದ ಬರೋದಿಲ್ಲ, ಎವಿಡೆನ್ಸ್ನಿಂದ ಬರುತ್ತದೆ. ಡೈಲಿ ಒಂದು ಪ್ರಾಮಿಸ್ ಮಾಡ್ಕೊಳ್ಳಿ, ಡೈಲಿ ಅದನ್ನು ಕಂಪ್ಲೀಟ್ ಮಾಡಿ. ಸ್ಮಾಲ್ ಪ್ರಾಮಿಸಸ್ ಕೆಪ್ಟ್, ಸೆಲ್ಫ್ ಟ್ರಸ್ಟ್ ಬಿಲ್ಟ್. ಸೆಲ್ಫ್ ಟ್ರಸ್ಟ್ ಬಿಲ್ಟ್, ಹೀರೋ ಮೋಡ್ ಸ್ಟೇಬಲ್. ಮೂರನೇ ರೂಲ್, ಪೇಯ್ನ್ ರೀಫ್ರೇಮ್. ಹಾರ್ಡ್ ವರ್ಕ್ ನೋವು ಅಲ್ಲ, ಇಟ್ಸ್ ಗ್ರೋತ್ ಸಿಗ್ನಲ್. ರಿಜೆಕ್ಷನ್ ಫೇಲ್ಯೂರು ಅಲ್ಲ, ಇಟ್ಸ್ ರೀಡೈರೆಕ್ಷನ್. ಕ್ರಿಟಿಸಿಸಮ್ ಅಟ್ಯಾಕ್ ಅಲ್ಲ, ಇಟ್ಸ್ ಫಿಲ್ಟರ್. ಹೀರೋ ಪೈನ್ ನೋಡಿ ಓಡೋದಿಲ್ಲ, ಅದನ್ನು ಮೀನಿಂಗ್ ಚೇಂಜ್ ಮಾಡ್ತಾನೆ. ನಾಲ್ಕನೇ ರೂಲ್, ಡಿಸಿಪ್ಲಿನ್ ಮೋರ್ ದೆನ್ ಮೂಡ್. ಮೂಡ್ ಇದ್ದರೆ ಕೆಲಸ ಮಾಡೋದು ಈಸಿ, ಮೂಡ್ ಇಲ್ಲದಾಗ ಕೆಲಸ ಮಾಡೋದು ಹೀರೋ. ಯಾಕೆಂದರೆ ವಿಲನ್ ಮೂಡ್ ಕಾಯ್ತಾನೆ, ಹೀರೋ ಸ್ಕೆಡ್ಯೂಲ್ ಫಾಲೋ ಮಾಡ್ತಾನೆ. ಒಂದು ಡೀಪ್ ಟ್ರೂತ್ ಕೇಳಬೇಕಾ? ಹೀರೋ ಮೋಡ್ ಪರ್ಮನೆಂಟ್ ಆಗೋದು ಒಂದು ಬಿಗ್ ಡಿಸಿಷನ್ನಿಂದ ಅಲ್ಲ, ಹಂಡ್ರೆಡ್ಸ್ ಆಫ್ ಸ್ಮಾಲ್ ಕನ್ಸಿಸ್ಟೆಂಟ್ ಡಿಸಿಷನ್ನಿಂದ. ಅಲಾರಂ ಬಂದಾಗ ಎದ್ದದ್ದು, ಫೋನ್ ಬೇಗ ಹಿಡಿಸದ್ದು, ಎಕ್ಸ್ಟ್ರಾ ಎಫರ್ಟ್ ಮಾಡಿದ್ದದ್ದು, ಎಕ್ಸ್ಕ್ಯೂಸ್ ಇಗ್ನೋರ್ ಮಾಡಿದ್ದದ್ದು. ಎವ್ರಿ ಸ್ಮಾಲ್ ವಿನ್ ಹೀರೋ ಮಸಲ್ ಸ್ಟ್ರಾಂಗ್. ನಿಮ್ಮೊಳಗೆ ಹೀರೋ ಇದೆ, ಅವನಿಗೆ ಸ್ಟೇಜ್ ಕೊಡಿ. ವಿಲನ್ಗೆ ಸ್ಪಾಟ್ಲೈಟ್ ಕೊಡುವುದು ನಿಲ್ಲಿಸಿ. ಎಕ್ಸ್ಕ್ಯೂಸ್ ರಿಮೂವ್ ಮಾಡಿ, ಎನ್ವೈರ್ಮೆಂಟ್ ಕ್ಲೀನ್ ಮಾಡಿ, ಸಿಸ್ಟಮ್ ಬಿಲ್ಡ್ ಮಾಡಿ. ಒಂದು ದಿನ ಮೋಟಿವೇಶನ್ ಬೇಡವಾಗುತ್ತದೆ, ಯಾಕೆಂದರೆ ಡಿಸಿಪ್ಲಿನ್ ನಿಮ್ಮ ಡಿಫಾಲ್ಟ್ ಆಗಿರುತ್ತದೆ. ಆ ದಿನ ಹೀರೋ ಮೋಡ್ ಆ್ಯಕ್ಟಿವೇಟ್ ಆಗೋದಿಲ್ಲ, ಹೀರೋ ಮೋಡ್ ನಾರ್ಮಲ್ ಆಗುತ್ತದೆ. ಮಿರರ್ ಮುಂದೆ ನಿಂತು ಕೇಳಿ, ನಾನು ಯಾವ ಐಡೆಂಟಿಟಿ ಆಯ್ಕೆ ಮಾಡಿದ್ದೇನೆ? ಹೀರೋನಾ ಅಥವಾ ಎಕ್ಸ್ಕ್ಯೂಸ್ ಮಾಸ್ಟರ್ನಾ? ಡಿಸಿಷನ್ ಇವತ್ತು ತೆಗೆದುಕೊಳ್ಳಿ, ಯಾಕೆಂದರೆ ವಿಲನ್ ನಿಮ್ಮ ಸ್ಟೋರಿ ಡಿಲೇ ಮಾಡಬಹುದು, ಆದರೆ ಹೀರೋ ನಿಮ್ಮ ಸ್ಟೋರಿ ಡಿಫೈನ್ ಮಾಡ್ತಾನೆ.